ಸೆಮಿಸ್ಟರ್ ಓದಿಸೋದಕ್ಕೆ ನನಗೆ ಅನಿವಾರ್ಯತೆ ಇತ್ತು, ಇವರೇನೋ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ಒಪ್ಕೊಂಡೆ ನಾನು ಅಂತ. ಅವ್ರ ಮಹಿಳೆ ಹೇಳ್ತಾರೆ, ಕಷ್ಟದಲ್ಲಿ ತನ್ನ ಗಂಡನನ್ನು ಅರ್ಲಿ ಏಜಸ್ಸಲ್ಲಿ, ನನಗೆ 20-25 ವರ್ಷ ವಯಸ್ಸು, ನನಗೆ ಬೇಗ ಮದುವೆ ಆಗಿರುತ್ತೆ, ನನ್ನ ಗಂಡನಿಗೆ HIV ಬಂದಿದ್ದು ನನಗೆ ಹೇಳಲ್ಲ, ಆದರೂ ನನ್ನ ಹತ್ರ ಅವನು ಲೈಂಗಿಕ ಸಂಪರ್ಕವನ್ನು ಹೊಂದ್ತಾನೆ, ನನಗೊಂದು ಹೆಣ್ಣು ಮಗಳಿದ್ದಾಳೆ, ಆ ಹೆಣ್ಣು ಮಗಳಿಗೇನು ಆಗಿಲ್ಲ, ಆದರೆ ವಿಶ್ವ ಏಡ್ಸ್ ದಿನಾಚರಣೆಯ ದಿನ ನನ್ನ ಗಂಡ ನನಗೆ ಬಂದು ಹೇಳ್ತಾರೆ, ನಾನು HIV ಪೇಷಂಟು, ನಿನಗೂ ಬಂದಿದೆ ಅನ್ನುವ ಸತ್ಯವನ್ನು ಹೇಳ್ತಾರೆ. ಸ್ವಲ್ಪ ದಿನದಲ್ಲಿ ನನ್ನ ಗಂಡ ತೀರ್ಕೊಂಡ್ಬಿಡ್ತಾರೆ. ಅಡ್ವೊಕೇಟ್ ಆಗಿರ್ತಾರೆ, ನನ್ನ ಗಂಡ ತೀರ್ಕೊಂಡ್ಬಿಡ್ತಾರೆ. ನಾನು ಅಬಲೆ, ಮಗು ಇದೆ, ಚಿಕ್ಕ ಪ್ರಾಯ, ಏಡ್ಸ್ ಕಾಯಿಲೆ, ಬದುಕಬೇಕು, ಈ ಕಾಯಿಲೆಯನ್ನು ಮುಚ್ಚಿಕೊಂಡು ಬದುಕಬೇಕಂತಹ ಪರಿಸ್ಥಿತಿಯಲ್ಲಿ ನಾನಿರ್ತೀನಿ, ನನ್ನನ್ನು ಎಲ್ಲರೂ ಸಮಾಜದಿಂದ ದೂರ ಇಟ್ಟರೆ ಏನು ಅನ್ನುವ ಭಾವನೆಯಲ್ಲಿ ನಾನು ಬದುಕ್ತಾ ಇರ್ತೀನಿ. ಅದಕ್ಕಾಗಿ ನಾನು ನನ್ನ MLA ಹತ್ರ ಹೋಗ್ತೀನಿ, ಅಣ್ಣ ನನಗೆ ಈ ರೀತಿಯ ಪ್ರಾಬ್ಲಮ್ ಇದೆ, ನನಗೆ ಹೆಲ್ಪ್ ಮಾಡಿ. ಯಾರಿಗೆ ಜನ ಹೋಗ್ತಾರೆ? ಒಂದು MLA ಹತ್ರ ಹೋಗ್ತಾರೆ, ಒಂದು MP ಹತ್ರ ಹೋಗ್ತಾರೆ. ಆಗೇನಂತಾರೆ, ನಮ್ಮ ಮುನಿರತ್ನ, ಯಾವ ತಾಯಿ ತಂದೆ ಅವ್ರಿಗೆ ಹೆಸರಿಟ್ಟರು ಗೊತ್ತಿಲ್ಲ, ಮುನಿರತ್ನ ಅಂತ. ಅವ್ರು ಹೇಳ್ತಾರೆ, ಅಕ್ಕ ಮೇಡಮ್ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ನಿಮ್ಮಿಂದ ನಮಗೆ ಚಿಕ್ಕ ಚಿಕ್ಕ ಸಹಾಯ ಬೇಕಾಗತ್ತೆ. ಯಾವುದು? ನಾವು ಕೇಳಿದಾಗ ರಕ್ತದಾನ ಮಾಡಬೇಕು, ನಾವು ಹೇಳಿದಾಗ ನೀವು ಎಲ್ಲಿ ಹೇಳ್ತೀವಿ ಅಲ್ಲಿ ಹೋಗಿ ಮಲಗಬೇಕು. ಎಲ್ಲಿಯವರೆಗೆ ಮೈಂಡ್ ಸೆಟ್ ಮಾಡ್ತಾರಂದ್ರೆ ಅದನ್ನು ನೀನು ನನಗೆ ರೆಕಾರ್ಡ್ ಮಾಡಿ ಕೊಡಬೇಕು. ಒಂದು ಹೆಣ್ಣು ಮಗಳು ತಾನು ಪರಪುರುಷನೊಟ್ಟಿಗೆ ಮಲ್ಕೊಂಡ್ಬಿಟ್ಟು ಅದನ್ನು ತಾನೇ ರೆಕಾರ್ಡ್ ಮಾಡ್ಕೊಳ್ಬೇಕನ್ನುವ ಮನಸ್ಥಿತಿಗೆ ಬರಬೇಕಾದ್ರೆ ಅವಳು ಜೀವನದ ಯಾವ ಒಂದು ಸ್ಥಿತಿಯಲ್ಲಿ ಇರಬೇಕು ಹೇಳಿ? ಒಂದು ದುರಾಸೆ ಇರಬೇಕು, ದೊಡ್ಡ ದುಡ್ಡು ಮಾಡುವಂಥ ದುರಾಸೆ ಇರಬೇಕು, ಇನ್ನೊಂದು ಜೀವನದಲ್ಲಿರುವಂಥ ತೊಂದರೆ ಇರಬೇಕು, ತನ್ನ ನೀಡಿರಬೇಕು, ಬದುಕಬೇಕು. ನಾನು ಏನು ಮಾಡಿ ಆದರೂ ನನ್ನ ಮಗಳನ್ನು ಸಾಕಬೇಕು, ನಾನು ಬದುಕಬೇಕು, ನನಗೆ ಯಾರೂ ಇಲ್ಲ, ನನಗೆ ಬಂದಂಥ ಆ ಕಾಯಿಲೆಯಿಂದಾಗಿ ಯಾರೂ ಇಲ್ಲ, ಇವನು ಏನು ಹೇಳ್ತಾನೆ ಅದನ್ನು ಮಾಡ್ತೀನಿ, ನನಗೆ ಬದುಕಬೇಕು, ನನಗೆ ಬೇರೆ ಯಾರೂ ದಿಕ್ಕು ಇಲ್ಲ, ನನಗೆ ಯಾರೂ ಗತಿ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಈ ತಾಯಿ ಹೋಗ್ಬಿಟ್ಟು ಇನ್ನೊಬ್ಬರೊಟ್ಟಿಗೆ ಮಲಗ್ತಾರೆ. ಯಾರ ಒಟ್ಟಿಗೆ? ಇನ್ನೊಬ್ಬರೊಟ್ಟಿಗೆ, ಇನ್ನೊಂದು ರಾಜಕಾರಣಿಯ ಪತಿಯೊಟ್ಟಿಗೆ. ಯಾರು ಕಾಂಪಿಟೇಟರ್ ಆಗಿದ್ರೋ, ಯಾರು ಮುನಿರತ್ನನನ್ನು ಎದುರಾಳಿಯಾಗಿ ಎದುರಿಸ್ತಾ ಇದ್ರೋ, ಯಾರು ಮುನಿರತ್ನನನ್ನು ಒಂದು ಕೈ ನೋಡೇ ಬಿಡ್ತೀವಿ ಅಂತ ಸಮಾಜಮುಖಿಯಾಗಿ ಹೊರಗಡೆ ಬಂದಂಥ ಹೆಣ್ಣು ಮಗಳ ಪತಿಯನ್ನು ಟ್ರ್ಯಾಪ್ ಮಾಡ್ತಾರೆ, ಪತಿಯೊಟ್ಟಿಗೆ ಮಲಗಿಸ್ತಾರೆ, ಪತಿಯನ್ನು ವಿಡಿಯೋ ಮಾಡ್ತಾರೆ, ಆ ವಿಡಿಯೋವನ್ನು ಅವರಿಗೆ ತಲುಪಿಸ್ತಾರೆ. ಮುನಿರತ್ನ ಅವರು, ಯಾರು ನಾನು? ನನ್ನನ್ನು ಎದುರಾಕೋತೀಯಾ? ನಾನು ಮುನಿ, ನನ್ನನ್ನು ಎದುರಾಕೋತೀಯಾ? ಬಿಡ್ಲಾ, ನಿಂದು ಐತೆ ಇಲ್ಲಿ, ಬಿಡ್ಲಾ ಅಂತ ಕಳಿಸ್ತಾರೆ. ಆ ಫ್ಯಾಮಿಲಿಗೆ ದಿಕ್ಕೆ ತೂಚಲ್ಲ. ತಾನು ಚಿತ್ತೂರ ರಾಣಿ ಚೆನ್ನಮ್ಮ ಅಂತ ಹೋರಾಡ್ತಾ ಇದ್ದ ಮಹಿಳೆ ತಣ್ಣಗಾಗ್ಬಿಡ್ತಾಳೆ. ಜಗತ್ತೇ ಕುಸಿದಂತ ರೀತಿಗೆ ಬಂದ್ಬಿಡ್ತಾಳೆ. ರಾಜಕಾರಣವೇ ಬೇಡದಿದ್ರು ತೊಂದರೆ ಇಲ್ಲ, ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕಾದ ಸ್ಥಿತಿ ಬಂದ್ಬಿಡ್ತಾರೆ. ಈಗ ಅವರನ್ನು ನೋಡಿದ್ರೆ ನಾವು ಹೇಳ್ತೀವಲ್ಲ, ಹೊಟ್ಟೆ ಉರಿ ಅಂತ, ಕರುಳು ಕಿತ್ತು ಬರುತ್ತೆ. ಅವರು ನಮ್ಮವರು ಕುಟುಂಬದವರು ಆಗದೇ ಇರ್ಬೋದು, ಅವರು ನಮ್ಮ ಸಂಸಾರ ಅಲ್ಲದೆ ಇರ್ಬೋದು, ಅವರು ನಮಗೂ ಏನೂ ಇಲ್ಲದೆ ಇರ್ಬೋದು, ಅವರನ್ನು ನಾವು ಇನ್ನೊಂದು ಸಲನು ನೋಡದೇ ಇರ್ಬೋದು, ಅವರೊಟ್ಟಿಗೆ ಒಂದು ಕಾಫಿ ತಿಂಡಿ ಕುಡಿಯದೇ ಇರ್ಬೋದು. ಅವರ ಚೇರಲ್ಲಿ, ಅವರ ಪ್ಲೇಸಲ್ಲಿ, ಅವರ ಶೂಸಲ್ಲಿ ಒಂದು ಸಲ ನಮ್ಮನ್ನು ನಾವು ಅಥವಾ ನಮ್ಮ ಅಕ್ಕ ತಂಗಿಯರನ್ನು, ನಮ್ಮ ಮನೆಯವರನ್ನು ಇಟ್ಟು ನೋಡಿ. ಅದೇ ಮುನಿಯ ಫ್ಯಾಮಿಲಿ ಯಾರಿಗಾದರೂ ಆಗಿದ್ರೆ ಏನಾಗ್ತಾ ಇತ್ತು? ಅದೇ ನಮ್ಮ ಫ್ಯಾಮಿಲಿಗೆ ಯಾರಿಗಾದರೂ ಮಾಡಿದ್ರೆ ಅಂತ ನಮಗೆ ಗೊತ್ತಾಗಿದ್ರೆ ಏನು ಮಾಡಬಹುದಿತ್ತು? ನಾವು ಯಾವ ರೀತಿಯ ಮನಸ್ಥಿತಿಗೆ ನಾವು ಎದುರಾಗ್ತಾ ಇದ್ವಿ? ಸಮಾಜದಲ್ಲಿ ಈ ರೀತಿ ಏಡ್ಸ್ ಅನ್ನು ತೆಗೆದು ಒಬ್ಬರಿಗೊಬ್ಬರಿಗೆ ಚುಚ್ಚುತ್ತಾ ಹೋದ್ರೆ ಇನ್ನೊಬ್ಬರ ಮಗನಿಗೆ, ಅದು ಮಾತ್ರ ಅಲ್ಲ, ಎಲ್ಲಿವರೆಗೆ ಮುನಿ ಹೋಗ್ತಾನಂದ್ರೆ ಇವರ ಕಾರ್ಯಕರ್ತರಿಗೆ ಹೇಳ್ತಾನೆ, ಇದು ಆಯ್ತು, ಇನ್ನು ಅವನ ವಯಸ್ಸಿಗೆ ಬಂದ ಮಗ ಇರ್ತಾನೆ,
ಅವನಿಗೆ ಚುಚ್ಚಿ ಬಿಡುವ ಅನ್ನುವ ಪ್ಲಾನ್ಗೂ ಬರ್ತಾರೆ. ಚಿಕ್ಕ ಹುಡುಗ, ಕಾಲೇಜ್ ಹೋಗೋ ಹುಡುಗನಿಗೆ ಟ್ರೈ ಮಾಡು, ಒಂದು ಒಳ್ಳೆ ಹುಡುಗಿನ ಕಳಿಸ್ತೀನಿ ಅಂತ ಟ್ರೈ ಮಾಡು, ಅದು ಆಗಿಲ್ವಾ ಗೀರ್ ಬಿಡುವ. ನನಗೆ ಇದು ಕಡೆ ಒಂದು ಕೆಲಸ ಮಾಡು, ನಿನ್ನದನ್ನು ಎಲ್ಲೂ ಬಿಡಲ್ಲ ನಾನು, ಇಲ್ಲ ನಿನ್ನ ಗಂಡನಿಗೆ ಕಳಿಸ್ತೀನಿ, ನಿನ್ನ ಮಕ್ಕಳಿಗೆ ಕಳಿಸ್ತೀನಿ, ನಿನ್ನ ವಿಡಿಯೋಗಳನ್ನು ಬಿಡ್ತೀನಿ, ನಿನ್ನ ಅಶ್ಲೀಲ ಚಿತ್ರವನ್ನು ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಊರಿಗೆಲ್ಲ ಹಂಚಿಬಿಡ್ತೀನಿ. ಇಷ್ಟು ಮಾತ್ರ ಅಲ್ಲ, ಅಣ್ಣ ಒಬ್ಬರಿಗೆ ಮಾತ್ರ ಅಲ್ಲ, ಅಣ್ಣ ಇದನ್ನು ಸಾವಿರಾರು ಜನರಿಗೆ ಹಂಚಿರ್ಬೋದು ಆಲ್ರೆಡಿ. ಅಣ್ಣ ಸಾವಿರಾರು ಜನರಿಗೆ ಚುಚ್ಚಿದ್ದು ಅಂದರೆ ದಿಸ್ ಇಸ್ ಸ್ಲೋ ಪಾಯ್ಸನ್. ಯಾರನ್ನೂ ನೀವು ದ್ವೇಷಿಸುವಾಗಿಲ್ಲ, ದೂಷಿಸುವಾಗಿಲ್ಲ. ನಿಮ್ಗೆ ಹೆಂಗೆ ಬಂತು ಅಂತ ನಿಮ್ಗೆ ಗೊತ್ತಿಲ್ಲ. ನೀವು ಎಣಿಸ್ಕೊತಾ ಇರ್ತೀರಿ, ಅಯ್ಯೋ ನಾನು ಲೈಂಗಿಕ ಸಂಪರ್ಕ, ಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡಿರ್ಬೋದು, ಇಲ್ಲ ನಾನು ಅತಿ ಪವಿತ್ರನಾಗಿ ನನ್ನ ಒಂದೇ ಒಂದು ಪಾರ್ಟ್ನರ್ ಹತ್ರ ಲೈಂಗಿಕ ಸಂಪರ್ಕ ಮಾಡಿರ್ಬೋದು, ನನಗೆ ಯಾಕೆ ಬಂತು ಅಂತ ಹೇಳುವ ಒಂದು ದುಃಖ, ಪ್ರಶ್ನೆ, ಕೊರಗು, ಅದರ ಒಟ್ಟಿಗೆ ಇದನ್ನು ನಾನು ಸಮಾಜಕ್ಕೆ ಹೇಳಿದರೆ ನನ್ನನ್ನು ಸಮಾಜ ಯಾವ ರೀತಿ ಗುರುತಿಸ್ಬೋದು, ನಾಳೆ ಬಹಿಷ್ಕರಿಸ್ಬೋದು ಅನ್ನುವ ಅಂಜಿಕೆ, ಮರ್ಯಾದೆ ಇನ್ನೊಂದು ಕಡೆ. ಆದರೆ ಇದನ್ನು ನಾನು ನನ್ನ ಪಾರ್ಟ್ನರ್ಗೆ, ನನ್ನ ಮನೆಯವರಿಗೆ ಹಂಚಿದ್ದೇನೆ ಅನ್ನುವ ಕೊರಗು ಬೇರೆ. ನೋಡ್ತಾ ನೋಡ್ತಾ ನಿಮ್ಮ ಫ್ಯಾಮಿಲಿ, ನೋಡ್ತಾ ಫ್ಯಾಮಿಲಿ, ಗಂಡ ಹೆಂಡತಿ ಮಕ್ಕಳು ಕೊರಗಿ 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 ಸಾಯುವುದನ್ನು ಇವನು ಕಾಲ ಮೇಲೆ ಕಾಲ ಹಾಕ್ಕೊಂಡು, ಗೂಟದ ಕಾರ್ ಹಾಕ್ಕೊಂಡು, MLA ಮೇಲೆ MLA ಒತ್ತಾಕೊಂಡು ಸಂಭ್ರಮಿಸುವ ಕಾಲ. ಅಂಡ್ ಇಷ್ಟೇನಾ? ದಿಗ್ಗಜರಿಗಳನ್ನು ಟಾರ್ಗೆಟ್ ಮಾಡ್ತಾನೆ. ಇದಿಷ್ಟೇ ಅಲ್ಲ, ನನಗೆ ಮೋಸ ಮಾಡ್ತೀರಾ, ರಾಜಕೀಯದಲ್ಲಿ ನನ್ನನ್ನು ಇಳ್ಕೊಂಡು ಬಂದು ನನಗೇನೆ ಚಾಕಾ, ನಿನಗಂತ ಚಾಕ್ ಕೊಡ್ತೀನಿ ನೋಡು ಅಂತ ಪ್ಲ್ಯಾನ್ ಮಾಡ್ತಾನೆ. ಈ ಮಹಿಳೆ ಅಸಹಾಯಕಳು, ಈ ಮಹಿಳೆ ಅಮಾಯಕಳು ಅನ್ಬೋದು ನಾವು. ಯಾಕೆ ಹೇಳಿ? ಅವಳಿಗೆ ಬದುಕಬೇಕು, ಅವಳಿಗೆ ಬೇರೆ ದಾರಿ ಇಲ್ಲ. ಕೆಲಸ ಮಾಡುವಲ್ಲಿ ಅವಳಿಗೆ ಏಡ್ಸ್ ಅಂತ ಗೊತ್ತಾದರೆ ಕೆಲಸ ಸಿಗುತ್ತೋ ಇಲ್ವೋ, ಸಂಬಂಧಿಕರಿಗೆ ಗೊತ್ತಾದರೆ ಮನೆಯಲ್ಲಿ ಒಳಗಡೆ ಬಿಡ್ತಾರೋ ಇಲ್ವೋ. ಬದುಕಬೇಕು, ಮಕ್ಕಳನ್ನು ಸಾಕಬೇಕು, ಹೆಂಗಾದರೂ ಮಾಡಿ ಸಾಯುವವರೆಗಾದರೂ ಬದುಕಬೇಕು ಅಂತಲೇ ಈ MLA ಹತ್ರ ಹೋಗಿರೋದು. ಈ MLA ಮೀಟ್ ಮಾಡಿರೋದು. ಗ್ರೂಪ್ ಮಾಡ್ಕೋತಾನೆ, ಕಮ್ಯುನಿಟಿ ಮಾಡ್ಕೋತಾನೆ. ನಾವು ಸೋಷಿಯಲ್ ಮೀಡಿಯಾ ಕಮ್ಯುನಿಟಿ ಅಂತ ಮಾಡ್ತೀವಲ್ಲ, ಗ್ರೂಪ್, ವಾಟ್ಸಪ್ ಗ್ರೂಪ್ ಅಂತ ಮಾಡ್ಕೊಡ್ತೀವಲ್ಲ, ಮಿಸ್ಟರ್ ಮುನಿರತ್ನ ಅವರು ಏಡ್ಸ್ ಪೇಷಂಟ್ಗಳ ಕಮ್ಯುನಿಟಿ ಮಾಡ್ಕೋತಾರೆ. ಇವತ್ತು ನಿಮ್ದು ಸ್ವಲ್ಪ ಡ್ರಾ ಮಾಡು, ನಾಳ್ದು ನಂದು ಸ್ವಲ್ಪ ಡ್ರಾ ಮಾಡು, ಇನ್ನು ಬೇಕಾದರೆ ಅವಳನ್ನು ಡ್ರಾ ಮಾಡು. ಇವತ್ತು ಇವಳನ್ನು ಕಳಿಸ್ತೀನಿ, ನಾಳೆ ಅವಳನ್ನು ಕಳಿಸ್ತೀನಿ. ಸಮಾಜದಲ್ಲಿ ಏಡ್ಸನ್ನು ಹಂಚುವಂತಹ ಮನಸ್ಥಿತಿ ಬಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೀವಿ, ನಾವು ಗುಂಪಲ್ಲಿ ಗೋವಿಂದ ಅಂತ ತಿರುಗ್ತಾ ಇರ್ತೀವಿ. ಎಲೆಕ್ಷನ್ ಕ್ಯಾಂಪೇನಲ್ಲಿ ಎಲ್ಲರೂ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ. ಒಂದು ಕ್ಯಾಮ್ರಾ ಇಟ್ಕೊಂಡ್ರೆ 1000 ಜನ ಒಟ್ಟಿಗೆ ಗುಂಪು ನೋಡ್ತಾರೆ. ಯಾರು ಗೀರ್ದ, ಯಾರು ಚುಚ್ಚಿದ್ರು ನೀವು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀರಿ, ಗೀರಿದ್ರು ನೀವು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಮನೆಗೆ ಹೋಗಿ ಸ್ನಾನ ಮಾಡೋ ಸೋಪ್ ಹಚ್ಚುವಾಗಲೇ ಗೊತ್ತಾಗೋದು ನಿಮಗೆ, ಓ ಏನೋ ಉರಿತಾ ಇದೆ, ಏನು ಅಂದ್ರೂ ಯಾರ ಗೀರಿದಾರೆ ಇಲ್ಲ. ಹೆಂಗ್ ಗೊತ್ತು? ಮುನಿ ಗೀರಿದ್ದಾನ, ಮುನಿ ಟೀಮ್ ಗೀರಿದ, ವೆದರ್ ಇಟ್ ಈಸ್ ನಾರ್ಮಲ್ ಗೀರಾ ಅಥವಾ ಏಡ್ಸ್ ಇಂಜೆಕ್ಷನ್. ಆ್ಯಂಡ್ ಇದಕ್ಕೆ ನಾನು ಇವತ್ತು ಕೇಳಲ್ಲ, BJPಯವರೇ ಹೇಳಿ, ಕಾಂಗ್ರೆಸ್ ಅವರೇ ಹೇಳಿ, ಮೋದಿಯವರೇ ನಿಮ್ಮ ಪಾರ್ಟಿಯ MLA ಹೇಳಿ, ಅಮಿತ್ ಶಾ ಅವರೇ ಕಣ್ಬಿಡಿ, ದೇವೇಗೌಡರೇ ಹೇಳಿ, ಕುಮಾರಣ್ಣ ನಿಮ್ಮ ಆಪ್ತ ಹೇಳಿ ಏನು ಅಂತ ಹೇಳಲ್ಲ. ನಾನಿವತ್ತು ಹೇಳಲ್ಲ. ಐ ಡೋಂಟ್ ಟೆಲ್ ದ್ಯಾಟ್. ಪ್ರತಿ ಸಾಮಾನ್ಯ ಜನರೇ, ಭಾರತದ ನಾಗರಿಕರೇ, ಪ್ರತಿ ಪ್ರಜೆಗಳೇ ಪ್ರಜ್ಞಾವಂತರಂತನೂ ನಾನು ಹೇಳಲ್ಲ. ಈ ಸ್ಟೋರಿಗೆ ಪ್ರಜ್ಞೆನೇ ಬೇಕಾಗಿಲ್ಲ. ಪ್ರಜ್ಞೆ ಇಲ್ಲದವನು ಕೂಡ ಅರ್ಥ ಮಾಡ್ಕೊಳ್ಳುವಂಥ ಸ್ಟೋರಿ. ಎಲ್ಲರೂ ಸೇರ್ಬಿಟ್ಟು ಹೇಳಿ ಅಂತ ಹೇಳ್ತಾ ಇದ್ದೀನಿ. ಹೂಮ್ ಟು ಕ್ವಶನ್, ಯಾರನ್ನು ಕ್ವಶನ್ ಮಾಡ್ತೀರಿ? ಸಂವಿಧಾನವನ್ನು ಕ್ವಶನ್ ಮಾಡ್ತೀರಾ?
ಇಂಥ ನಾಲಾಯಕ್ಗಳನ್ನು ನೀವು ವಿಧಾನಸೌಧದ ಒಳಗಡೆ ನಿಲ್ಲಿಸಿಬಿಟ್ಟು ಪ್ರಮಾಣ ವಚನೆ ಮಾಡಿಸಿದ್ರಿ ಅಂತ. ಅಲ್ಲ, ಲಾ ಆ್ಯಂಡ್ ಆರ್ಡರ್ನ ಕ್ವಶನ್ ಮಾಡ್ತೀರಾ? ಇಷ್ಟು ಆದರೂ ನಮ್ಮ ಲಾ ಆ್ಯಂಡ್ ಆರ್ಡರ್ಗೆ ಇದೆಲ್ಲ ಗೊತ್ತೇ ಆಗಿಲ್ವಾ? ಇಂಥ ಒಂದು ಹರಾಮಿ, ಅನಾಗರಿಕ, ಅಯೋಗ್ಯ, ಅಧಮ ಇಡೀ ಸಮಾಜದಲ್ಲಿ ಈ ರೀತಿಯ ಇಷ್ಟು ಕ್ರೈಮ್ಗಳನ್ನು ಮಾಡ್ಕೊಂಡು ಬದುಕ್ತಾ ಇದ್ರು, ಒಂದು ಲಾ ಆ್ಯಂಡ್ ಆರ್ಡರ್ಗೆ ಗೊತ್ತೇ ಆಗಿಲ್ವಾ? ಅವರನ್ನು ಕ್ವಶನ್ ಮಾಡಲಾ? ಅಥವಾ ಸ್ಟೇಟಲ್ಲಿ ಇಷ್ಟು ದೊಡ್ಡ ಇಂಟೆಲಿಜೆನ್ಸ್ ಇದೆ, ಯಾರಿಗೂ ಗೊತ್ತೇ ಆಗಿಲ್ವಾ ಅನ್ನೋದನ್ನು ಮಾಡಲಾ? ಅಥವಾ ಸಂಗಡಿಗರು, ರಾಜಕಾರಣಿಗಳು ಎರಡೂ ಪಕ್ಷದಲ್ಲಿದ್ರು, ಅಣ್ಣ ಬಿಜೆಪಿಯಲ್ಲಿದ್ರು, ಅಣ್ಣ ಕಾಂಗ್ರೆಸ್ಸಲ್ಲಿದ್ರು, ಅಣ್ಣ 17 ಜನರನ್ನು ಕರ್ಕೊಂಡು ಬಂದರು, ಅಣ್ಣ ಮುಂಚೂಣಿಯಲ್ಲಿದ್ರು, ಅಣ್ಣ ಮಿನಿಸ್ಟರ್ ಆದ್ರು, ಅಣ್ಣ ಗೂಟದ್ಗಾರಲ್ಲಿ ಕೂತ್ಕೊಂಡ್ರು, ಅಣ್ಣ ಹೆಂಗೆ ಮಿನಿಸ್ಟರ್ ಆದ್ರು, ಅದೂ ಒಂದು ಹನಿ ಟ್ರ್ಯಾಪೆ. ಅಣ್ಣ ಮಿನಿಸ್ಟರ್ ಆಗಿದ್ದು ಹನಿ ಟ್ರ್ಯಾಪೆ. ದಟ್ ವಿ ವಿಲ್ ಡೂ ಇಟ್ ಲೇಟರ್. ಟುಡೇ ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಎಪಿಸೋಡ್ ಆಫ್ ಏಡ್ಸ್. ನಾನು ಹಂತವಾಗಿ ಇವನು ಎಂಥ ಕ್ರೂರಿ, ಇವನು ಎಂಥ ದುಷ್ಟ, ಇವನು ಎಂಥ ಅನಾಗರಿಕ, ಈಸ್ ಅನ್ಫಿಟ್ ಟು ಲೀವ್ ಇನ್ ದಿಸ್ ವರ್ಲ್ಡ್ ಫಾರ್ ಈವನ್ ಎ ಸೆಕೆಂಡ್. ನನ್ನ ಪ್ರಕಾರ ಇವನ ಒಂದು ದಿನದ, ಒಂದು ಸೆಕೆಂಡಿನ ಜಗತ್ತಿನಲ್ಲಿ ಜೀವಂತ ಇರ್ತಾನೆ ನೋಡಿ, ಅದು ಜಗತ್ತಿಗೆ, ಅವನ ಒಟ್ಟಿಗಿರುವವನಿಗೆ, ಸಮಾಜಕ್ಕೆ, ಮಾನವೀಯ ಕುಲಕ್ಕೆ, ಮನುಕುಲಕ್ಕೆ ಇವನು ಮಾರಕ.